ಮೆಟ್ಟಿದರೆ ಕನ್ನಡ ನಾಡಂಗ್ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಂಗ್ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ದಕ್ಷಿಣ ಕನ್ನಡ ಜಿಲ್ಲೆ, ತುಳುನಾಡು ಜಿಲ್ಲೆ ಕೃಷಿಗೆ ಹೆಸರುವಾಸಿಯಾದಂಥ ಪರಂಪರೆಯನ್ನು ಹೊಂದಿರುವಂಥ ಈ ಜಿಲ್ಲೆ. ಅದರಲ್ಲೂ ಕೂಡ ಕೋರೊಟ್ಟು ಗುತ್ತು ಎಂಬುದು ಬೆಳ್ತಂಗಡಿ ತಾಲೂಕಿನ ಹಿರಿಯ ಮನೆತನದ ಒಂದು ಕೋರೊಟ್ಟು ಗುತ್ತು. ಸ್ನೇಹಿತರೆ, ರೇಖೆಯನ್ನು ಲೋಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗುವಂಥ ದೃಶ್ಯ ನೀವು ನೋಡ್ಬೋದು. ರಿಕ್ಷೆಯಲ್ಲಿ ಫುಲ್ ಗುಂಡಿ ಗಾಯ್ಸ್, ರೋಡ್ ಫುಲ್ ಗುಂಡಿ ಗುಂಡಿ ಇದೆ ನೋಡಿ. ಬೆಳೆಯುವುದು ಕಮ್ಮಿ ಆಗ್ತಾ ಇದ್ದಾರೆ, ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಆವಾಗ ನಾವು ಈ ಭತ್ತ ಬೆಳೆಯನ್ನು ನಿಲ್ಲಿಸಿದರೆ ಮುಂದಿನ ಪೀಳಿಗೆಗೆ ಈ ಆಹಾರದ ವ್ಯವಸ್ಥೆ ಸ್ವಲ್ಪ ಕಷ್ಟವಾಗುವಂಥ ಒಂದು ಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಹೇಳುವುದೇ ಇದ್ದರೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾವು ಭತ್ತದ ಗದ್ದೆಯಲ್ಲಿ ನಾಟಿಯನ್ನು ಮಾಡುವಂಥದ್ದು, ಅಂದರೆ ಭತ್ತವನ್ನು ನೆಡುವಂತಹ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಮೊದಲೆಲ್ಲ ಒಂದು 10 ಜನ 20 ಜನ ಎಲ್ಲರೂ ಸೇರಿಕೊಂಡು ಭತ್ತವನ್ನು ನೆಡ್ತಾ ಇದ್ರು. ಆದರೆ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಆ 20 ಜನ ಮಾಡುವ ಕೆಲಸವನ್ನು ಒಂದೇ ಯಂತ್ರ ಮಾಡಿ ಮುಗಿಸ್ತದೆ. ಸೊ ಆ ಯಂತ್ರ ಬಂದಿದೆ, ನಿಮಗೆ ಕಾಣ್ತಾ ಇರ್ಬೋದು ಹೋಗ್ತಾ ಇರುವಂಥದ್ದು ಭತ್ತದ ಗದ್ದೆಯಲ್ಲಿ. ಸ್ನೇಹಿತರೆ, ಇದೀಗ ನೆಡುವಂಥ ಪ್ರೋಸೆಸ್ ನೀವಿಲ್ಲಿ ನೋಡ್ಬೋದು. ಇದು ರೆಡಿಮೇಡ್ ಆಗಿದ್ದಂಥದ್ದು, ಅದರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇದು ಭತ್ತ, ಅಂದರೆ ಬೇರೆ ಕಡೆಯಲ್ಲಿ ಬೀಜ ಹಾಕಿ ಬಿತ್ತಿರುವಂತಹ ಈ ರೆಡಿಮೇಡ್ ಭತ್ತ ಏನಿದೆ, ಇದು ನಾವು ಬೇರೆ ಕಡೆಯಿಂದ ತಂದಿರುವಂಥದ್ದು, ಇಲ್ಲಿ ನೆಟ್ಟದ್ದಲ್ಲ. ಇನ್ನು ಏನಿದು ಬೀಜ ಬೆಳೆದು ಇಷ್ಟು ಚಿಕ್ಕ ಚಿಕ್ಕ ಗಿಡ ಕಾಣ್ತಾ ಇದೆಯಲ್ಲ, ಇದನ್ನಿನ್ನು ಭತ್ತದ ಗದ್ದೆಯಲ್ಲಿ ನೆಡುವಂಥದ್ದು, ಇದರಲ್ಲಿಯೇ ಭತ್ತ ಆಗುವಂಥದ್ದು. ಇನ್ನು ಭತ್ತ ನೆಡುವಂಥ ಪ್ರೋಸೆಸ್ ಎಲ್ಲ ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನಾವು ಈ ರೆಡಿಮೇಡ್ ಏನಿದೆ ಈಗ ನೋಡ್ತಾ ಇದ್ದೀರಾ, ನೇಜಿ ಅಂತ ಹೇಳ್ತಾರೆ, ಇದನ್ನು ತರುವಾಗ ಆದಂತಹ ಕೆಲವು ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ನಾವು ಗದ್ದೆಗೆ ನೇಜಿ ತರಲು, ಅಂದರೆ ಭತ್ತವನ್ನು ತರಲಿಕ್ಕೆ ಹೋಗ್ತಾ ಇರುವಂಥದ್ದು ನೋಡಿ. ರಿಕ್ಷೆಯಲ್ಲಿ ಹೋಗ್ತಾ ಇರುವಂಥ ದೃಶ್ಯ. ನಿಮಗೆ ಭತ್ತವನ್ನು ಹೇಗೆ ತರುವುದು, ನಾವಂದರೆ ಮೊದಲೇ ಆರ್ಡರ್ ಮಾಡಿರ್ತೀವಿ, ಆರ್ಡರ್ ಮಾಡಿದ ಭತ್ತವನ್ನು ತರಲಿಕ್ಕೆ ಹೋಗ್ತಾ ಇರುವಂಥದ್ದು. ಇದ್ದರೆ ನಾವು ಈ ದಾರಿಯಲ್ಲಿ ಹೋಗುವಂಥದ್ದು, ತುಂಬ ಗುಂಡಿ ಗುಂಡಿ ರಸ್ತೆಗಳು. ಗಾಯ್ಸ್, ಫೈನಲಿ ನಮಗೆ ಹೇಗೆ ಬರುವಂಥ ಸ್ಥಳ ಸಿಕ್ಕೇ ಬಿಟ್ಟು ನೋಡಿ, ಹೋಗ್ತಾ ಇದ್ದೀವಿ. ಗಾಯ್ಸ್, ರಸ್ತೆಗಳೆಲ್ಲ ಗುಂಡಿ ಗುಂಡಿ ಇದೆ ನೋಡಿ. ಅಲ್ಲಿ ಹೋಗ್ತಾ ಇದ್ದಾರೆ ಅವರೇ ಓನರ್, ಅವರ ಗದ್ದೆಯಿಂದಲೇ ನಾವು ಈಗ ಹೋಗಿ ನೇಜಿ ತಂದು ನಮ್ಮ ಗದ್ದೆಯಲ್ಲಿ ನಡುವಂಥದ್ದು. ಸೊ ಲೆಟ್ಸ್ ಸ್ಟಾರ್ಟ್ ಗಾಯ್ಸ್, ಕಮಾನ್ ಎಂಜಾಯ್. ಸ್ನೇಹಿತರೆ ನೋಡಿ, ಇದೆ ನೇಜಿ. ಈ ನೇಜಿಯನ್ನು ತಗೊಂಡೋಗಿ ಗದ್ದೆಯಲ್ಲಿ ಮಿಷನರಿಗಳಲ್ಲಿ ನಡುವಂಥದ್ದು ಫೈನಲ್ ಆಗಿ ಸಿಕ್ತು. ಇಲ್ಲಿಂದ ನಮ್ಮ ಊರಿನಲ್ಲಿರುವ ಗದ್ದೆಗೆ ಹೋಗುವಂಥದ್ದು. ಸ್ನೇಹಿತರೆ, ನಾವು ಬಂದಿರುವಂತಹ ಈ ಸ್ಥಳದಲ್ಲಿ ಗಡೇಕಲ್ಲು ಎಂಬ ಒಂದು ಚಾರಣದ ಪ್ಲೇಸ್ ಕಾಣ್ತಾ ಇದೆ ನೋಡಿ. ಬೆಳ್ತಂಗಡಿ ತಾಲೂಕಿನ ಫೇಮಸ್, ಫುಲ್ಲು ಮಂಜಿನಿಂದ ಆವರಿಸಿದೆ. ಮಂಜು ಅದಕ್ಕೆ ಕಿಸ್ ಕೊಟ್ಟಾಗೆ ಕಾಣ್ತಾ ಇದೆ ನೋಡಿ. ಎಷ್ಟು ಸುಂದರವಾಗಿದೆ ಇಲ್ಲಿಯ ಪ್ರಕೃತಿ ವಾತಾವರಣ. ಗ್ರಾಮೀಣ ಭಾಗ ಅಂದ್ರೆ ಹಂಗೆ ಅಲ್ವಾ ನೋಡಿ. ಇದು ನಾವು ಬಂದಂತಹ ಆಪೆ ರಿಕ್ಷೆ. ಸ್ನೇಹಿತರೆ, ಇದು ಗದ್ದೆಯಲ್ಲಿ ಮೊದಲೆಲ್ಲ ಬಿತ್ತನೆ ಮಾಡ್ತಾ ಇದ್ರು, ಆದರೆ ಇವಾಗ ರೆಡಿಮೇಡ್ ಆಗಿ ಸಿಗುವಂತಹ ಇದು ಭತ್ತ ನೇಜಿ ಅಂತ ಹೇಳ್ತೀವಿ. ಇದಕ್ಕೆ ನೇಜಿ ಅಂತ ಕಾಣ್ತಾ ಇರ್ಬೋದು, ಹಸಿರು. ಇದನ್ನು ನಾವು ಈಗ ಇಲ್ಲಿಂದ ಲೋಡ್ ಮಾಡಿ ತಗೊಂಡೋಗಿ ನಮ್ಮ ಗದ್ದೆಯಲ್ಲಿ ಬಿತ್ತುವಂಥದ್ದು. ನೋಡುವ ಬನ್ನಿ. ಸ್ನೇಹಿತರೆ, ನೇಜಿಯನ್ನು ಲೋಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗುವಂಥ ದೃಶ್ಯ ನೀವು ನೋಡ್ಬೋದು. ರಿಕ್ಷೆಯಲ್ಲಿ ಗುಂಡಿ ಗಾಯ್ಸ್, ರೋಡ್ ಫುಲ್ ಗುಂಡಿ ಇದೆ ನೋಡಿ. ಐ ಲವ್ ದ ಲೈಫ್, ಸೊ ಐ ಎಂಜಾಯ್ ಇಟ್ ಗಾಯ್ಸ್. ಸ್ನೇಹಿತರೆ, ಭತ್ತವನ್ನು ನೆಡುವಂತಹ ಯಂತ್ರ ಇದೀಗ ನಮ್ಮ ಗದ್ದೆಗೆ ಹೋಗ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ಬೋದು ನೋಡಿ. ಸ್ನೇಹಿತರೆ, ಉಳುಮೆ ಮಾಡಿರುವ ಭತ್ತದ ಗದ್ದೆಗೆ ಭತ್ತವನ್ನು ನೆಡಲು ಹೊರಟಿರುವಂತಹ ಯಂತ್ರ.
ಸ್ನೇಹಿತರೆ ನೋಡಿ ಎಷ್ಟು ಕಷ್ಟ ಇದೆ ಗದ್ದೆಯಲ್ಲಿ ಕೆಲಸ. ಈ ರೀತಿಯಾಗಿ ಕೈಯಲ್ಲಿರುವಂತಹ ನೇಜಿಯನ್ನು ತಗೊಂಡೋಗಿ ಅಲ್ಲಿ ಮಿಷನ್ಗಳಿಗೆ ಕೊಡುವಂಥದ್ದು. ಮಿಷನ್ಗೆ ಸ್ನೇಹಿತರೆ ಇದು ಈ ಮಿಷನ್ಗೆ ಇಡುವಂತಹ ದೃಶ್ಯ. ನೇಜಿಯನ್ನು ನೋಡಿ. ಕಷ್ಟ ಇದೆ ಸ್ನೇಹಿತರೆ, ತುಂಬ ಕಷ್ಟ ಇದೆ. ಹೇಳ್ಬೇಕಾ ಸ್ನೇಹಿತರೆ ನೋಡಿ ನೇಜಿಯನ್ನು ಹೇಗೆ ನೆಡುವುದು, ಭತ್ತವನ್ನು ನೆಡುವಂಥದ್ದು. ನೋಡಿ ನೋಡಿ ಒಂದೊಂದಾಗಿ ನೆಡ್ತಾ ಹೋಗ್ತಾ ಇದೆ ಮಿಷನ್ನಲ್ಲಿ. ತುಂಬ ಕೆಸರಿದೆ ಗಾಯ್ಸ್. ಕೆಸರಿನಲ್ಲಿ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಒಂದೊತ್ತು ಊಟ ಮಾಡೋದಾದ್ರೂ ಆ ಊಟ ಎಲ್ಲಿಂದ ಬರುತ್ತೆ, ಎಷ್ಟು ಕಷ್ಟದಿಂದ ಬರುತ್ತೆ ನಮ್ಮದೆಲ್ಲ ಇವಾಗ ಅನುಭವ ಆಗ್ತಾ ಇದೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಅನುಭವ ಆಗ್ತಾ ಇದೆ. ಸ್ನೇಹಿತರೆ ಈ ಗದ್ದೆಯ ಮಾಲೀಕರಲ್ಲಿ ಮಾತಾಡುವಾಗ ಅವರು ಹೇಳಿದರು, ಅವರು ಯಾವುದೇ ಲಾಭದ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಗದ್ದೆಯಲ್ಲಿ ಕೆಲಸವನ್ನು ಮಾಡಿಸ್ತಾ ಇಲ್ಲ. ಅವ್ರದ್ದು ಒಂದೇ ಉದ್ದೇಶ, ನಾವು ತಿನ್ನುವಂತಹ ಅಕ್ಕಿ, ಭತ್ತದ ಸಂಸ್ಕೃತಿ ಏನಿದೆ, ಆ ಪದ್ಧತಿ ಲೆಗೆಸಿ ಏನಿದೆ ಅದನ್ನು ಮುಂದುವರಿಸ್ತಾ ಹೋಗುವಂಥದ್ದು ಆ ಉದ್ದೇಶ. ಆ ರೀತಿಯ ಉದ್ದೇಶ ಎಲ್ಲರಲ್ಲಿ ಬಂದರೆ ಖಂಡಿತವಾಗಿಯೂ ನಮ್ಮ ವ್ಯವಸಾಯ ನಿಲ್ಲೋದಿಲ್ಲ, ನಿರಂತರವಾಗಿ ಮುಂದುವರಿಯುತ್ತೆ. ಮುಂದಿನ ಜನರೇಷನ್ಗೆ ಕಷ್ಟವೂ ಕೂಡ ಆಗಲ್ಲ ಎಂದು ನನ್ನ ಅಭಿಪ್ರಾಯ. ಸ್ನೇಹಿತರೆ ಭತ್ತವನ್ನು ನೆಡುವಂತಹ ಮಿಷನ್ ನೋಡ್ತಾ ಇರ್ಬೋದು. ನೆಡ್ತಾ ಬರ್ತಾ ಇದ್ದಾರೆ. ನೆಡ್ತಾ ಬರ್ತಾ ಇದ್ದಂಗೆ ನನಗೊಂದು ಸಾಂಗ್ ನೆನಪಾಗ್ತಾ ಇದ್ದೀನಿ, ಆಡ್ತೀನಿ. ಹುಟ್ಟಿದರೆ ಕನ್ನಡ ನಾಡಂಗೆ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಂಗೆ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಸ್ನೇಹಿತರೆ ನಮ್ಮ ಇವತ್ತು ಗದ್ದೆಯನ್ನು ನೇಜಿ ನೆಡುವಂತಹ ಕಾರ್ಯಕ್ರಮಕ್ಕೆ ಒಬ್ಬರು ಊರಿನ ಹಿರಿಯ ವ್ಯಕ್ತಿ ಬಂದಿದ್ದಾರೆ. ನೋಡು ಅವರನ್ನು ಮಾತಾಡಿಸುವ. ಇವರ ಹೆಸರು ಸದಾಶಿವ ಹೆಗಡೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಈ ಒಂದು ಗದ್ದೆಯ ಬಗ್ಗೆ, ಇಲ್ಲಿರುವ ಒಂದು ಈ ಗದ್ದೆಯ ಮಣ್ಣಿನ ಇತಿಹಾಸದ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ತುಳುನಾಡು ಜಿಲ್ಲೆ ಕೃಷಿಗೆ ಹೆಸರುವಾಸಿಯಾದಂಥ ಪರಂಪರೆಯನ್ನು ಹೊಂದಿರುವಂಥ ಈ ಜಿಲ್ಲೆ. ಅದರಲ್ಲೂ ಕೂಡ ಕೋರೊಟ್ಟು ಗುತ್ತು ಎಂಬುದು ಬೆಳ್ತಂಗಡಿ ತಾಲೂಕಿನ ಹಿರಿಯ ಮನೆತನದ ಒಂದು ಕೋರೊಟ್ಟು ಗುತ್ತು. ದಿವಂಗತ ಶ್ರೀನಂಡರೈ, ಆಮೇಲೆ ಸುಭಾಷ್ ಶೆಟ್ಟರು, ಅವರ ಅಳಿಯನಾಗಿರುವಂಥ ನಮ್ಮ ಎಲ್ಲರ ಪ್ರೀತಿಯ ಸುಧೀರ್ ಶೆಟ್ಟಿ ಕೋರಬೆಟ್ಟು, ಇವರು ಸುಮಾರು ಈ ಒಂದು 100 ಮುಡಿ ಗದ್ದೆ ಇಲ್ಲಿ ಇದೆ ಅವರಿಗೆ. ಅದರಲ್ಲಿ ವರ್ಷಂಪ್ರತಿ ಕೃಷಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಕೃಷಿಗಳು ಕಾಡು ಹಂದಿ ಹಾವಳಿ ಹಾಗೆ ನವಿಲು ಇನ್ನಿತರ ಹಾವಳಿಗೊಂಡು ಅದು ಯಾವ ರೀತಿಯಲ್ಲಿಯೂ ಅವರಿಗೆ ಫಲಪ್ರದ ಆಗುವುದಿಲ್ಲ. ಹಾಗೂ ಅವರ ಪರಿಶ್ರಮ ಇನ್ನೂ ಕೂಡ ಬಿಟ್ಟಿಲ್ಲ. ಹಾಗೆ ಅವರ ಪರಿಶ್ರಮದಿಂದ ಈಗ 2 ಗದ್ದೆಯನ್ನು ಅವರು ನಾಟಿ ಮಾಡ್ತಾ ಇದ್ದಾರೆ. ಹೌದೌದು, ಯಾವುದೇ ಲಾಭದ ಅಪೇಕ್ಷೆವಿಲ್ಲದೆ ಒಂದು ಅವರ ಇಂಟ್ರೆಸ್ಟ್ ಮೂಲಕವಾಗಿ ಒಂದು ಗದ್ದೆಯನ್ನು, ಆ ಗದ್ದೆಯ ಪರಂಪರೆ ಏನಿದೆ ಅದನ್ನು ಉಳಿಸಬೇಕು ಎನ್ನುವ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಇದಾಗಿದೆ ನಮ್ಮ ಮಣ್ಣಿಗೆ ಇರುವಂತಹ ಇತಿಹಾಸ, ಗದ್ದೆಗೆ ಇರುವಂತಹ ಇತಿಹಾಸ. ಕೃಷಿ ಕ್ಷೇತ್ರ ಎಂಬುದು ನಮ್ಮ ಭಾರತದ ಪರಂಪರೆ, ಅದನ್ನು ಉಳಿಸ್ತಾ ಹೋಗ್ಬೇಕು, ಅದು ಅಳಿದು ಹೋಗಬಾರ್ದು. ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ, ಈ ಯಂತ್ರದ ಹೆಸರು ಪ್ಲಾಂಟಿಂಗ್ ಮಾಸ್ಟರ್ ಪ್ಯಾಡಿ ಪ್ರೋ. ಅಂದರೆ ಇದು ನೇಜಿ ನೆಡುವಂತಹ ಯಂತ್ರ ಅಂತ ಹೇಳ್ಬೋದು. ನೋಡಿ ಅದರ ಟಯರ್ಗಳನ್ನು ನೋಡಿ, ಆ ಟಯರ್ ಆ ಗದ್ದೆಯಲ್ಲಿ ಹೋಗಲಿಕ್ಕೆ ತುಂಬ ಸುಲಭವಾಗುತ್ತೆ. ಇಂಥ ಟಯರ್ಗಳು ಸಪೂರ ಇದೆ ನೋಡಿ. ಅಲ್ಲದೆ ಇದು ಕೂತ್ಕೊಂಡು ಡ್ರೈವ್ ಮಾಡುವಂಥದ್ದು. ಇಂಥ ಯಂತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡೋದಾದರೆ ಒಬ್ಬರದೇ ಇರುವುದು ಅಂತ ಅನ್ನಿಸ್ತದೆ. ಅಂದರೆ ಅವರು ಹೇಳಿದರು ನನಗೆ, ಇದರ ಡ್ರೈವರ್, ಇದನ್ನು ಆಪ್ರೇಟರ್ ಮಾಡುವಂಥವರು. ನೋಡಿ ಹೇಗೆ ಅನ್ವೇಷಣೆ ಎಲ್ಲ ಆಗಿದೆ, ಹೊಸ ಹೊಸ ಆಧುನಿಕ ತಂತ್ರಜ್ಞಾನ. ನೋಡಿ ಸ್ನೇಹಿತರೆ, ಇದು ಭತ್ತವನ್ನು
ಭತ್ತ ಅಂದರೆ ನೇಜಿಯನ್ನು ಇಲ್ಲಿ ಇಡುವಂಥದ್ದು, ಇಟ್ಟು ಇಲ್ಲಿ ಕೆಳಗೆ ನೆಡುವಂಥದ್ದಾಗಿದೆ. ನೋಡಿ ಇದು ಬಹಳ ಶಾರ್ಪ್ ಇದೆ, ನೋಡಿ ಈ ಸೂಜಿ ಥರ ಇದೆ, ಇದು ನೆಡ್ತಾ ಹೋಗುತ್ತೆ. ಮನುಷ್ಯರ ಕೆಲಸ ಈಗ ಯಂತ್ರ ಬಹಳ ಸುಲಭಕರವಾಗಿ ಮಾಡುವಂಥದ್ದು. 5-10 ದಿವಸ ಆಗುವ ಕೆಲಸವನ್ನು ಕೇವಲ 4-5 ಗಂಟೆಗಳಲ್ಲಿ ಮಾಡಿ ಮುಗಿಸ್ತದೆ ಇದು. ಸ್ನೇಹಿತರೆ, ಫೈನಲ್ ಆಗಿ ನಮ್ಮ ಗದ್ದೆಯನ್ನು ಉಳುಮೆ ಮಾಡಿ ಅದರಲ್ಲಿ ಭತ್ತವನ್ನು ನೆಡುವಂಥ ಪ್ರೋಸೆಸ್ ಎಲ್ಲವೂ ಇಲ್ಲಿಗೆ ಮುಗೀತು. ನಾನು ಇಷ್ಟು ದಿನ ಕೆಲಸ ಮಾಡಿದಂತಹ ಆ ಗದ್ದೆ ಯಾರ್ದಂತ ನಿಮಗೆ ಹೇಳಿರಲಿಲ್ಲ. ಆ ಗದ್ದೆಯ ಮಾಲೀಕರೊಂದಿಗೆ ಸ್ವಲ್ಪ ಮಾತಾಡುವ, ನಾನು ತೋರಿಸ್ತೀನಿ ಬನ್ನಿ. ಆವಾಗ ಸದಾಶಿವ ಹೆಗ್ಡೆ ಅವರು ಹೇಳಿದರು, ಹೆಸರು ಸುಧೀರ್ ಶೆಟ್ಟಿ ಅಂತ. ಅವರನ್ನು ತೋರಿಸ್ತೀನಿ ಬನ್ನಿ. ಸರ್ ನಮಸ್ಕಾರ. ಥ್ಯಾಂಕ್ ಯು. ನನಗೆ ತುಂಬ ಕೆಲಸವನ್ನು ಕೊಟ್ಟು ಆಮೇಲೆ ಈ ಗದ್ದೆಯಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಂತಹ ಇವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ. ಸರ್, ಇವರ ಬಗ್ಗೆ ಹೇಳುವುದಾದರೆ, ಈ ಗದ್ದೆಯಲ್ಲಿ ಈಗ ವ್ಯವಸಾಯ ಶುರುವಾಗಿದೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಣ್ಬೋದು ವ್ಯವಸಾಯ ಎಲ್ಲ ನಿಲ್ತಾ ಬರ್ತಾ ಇದೆ. ಯಾಕೆ ರೀಸನ್ ಏನಂತ ಕೇಳಿದರೆ, ವ್ಯವಸಾಯ ಮಾಡಿದರೆ ಜಾಸ್ತಿ ಲಾಭ ಸಿಗಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಇವರು ವ್ಯವಸಾಯದ ಮೇಲೆ ಇವರು ವಿಶೇಷವಾದ ಆಸಕ್ತಿಯನ್ನು ತೋರಿಸಿ ಗದ್ದೆಯನ್ನು ಉಳುಮೆ ಮಾಡಿ ವ್ಯವಸಾಯವನ್ನು ಶುರು ಮಾಡಿರುವಂಥದ್ದು. ಸೊ ಅವರಲ್ಲಿ ಸ್ವಲ್ಪ ಮಾತಾಡುವ ಬನ್ನಿ. ಸರ್, ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ. ನಮಸ್ಕಾರ. ಈಗ ಗದ್ದೆ ವ್ಯವಸಾಯ ಇದು ನಾವು ನಿಲ್ಲಿಸಲು ಬಾರದು. ಯಾಕಂದರೆ ನಮಗೆ ಕೃಷಿಯಲ್ಲಿ ಸಿಗುವಂಥ ನೆಮ್ಮದಿ ಬರೀ ಹಣ ನೋಡಿದರೆ ಆಗೋದಿಲ್ಲ. ನಮಗೆ ಮುಂದಿನ ಪೀಳಿಗೆಗೆ ಈಗ ನಮ್ಮ ರೈಸ್ ರಿಕ್ವೈರ್ಮೆಂಟು ಕಮ್ಮಿ ಆಗ್ತಾಯಿದೆ. ರಿಕ್ವೈರ್ಮೆಂಟ್ ಅಲ್ಲ, ಬೆಳೆಯುವವರು ಕಮ್ಮಿ ಆಗ್ತಾಯಿದ್ದಾರೆ, ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಆವಾಗ ನಾವು ಈ ಭತ್ತ ಬೆಳೆಯನ್ನು ನಿಲ್ಲಿಸಿದರೆ ಮುಂದಿನ ಪೀಳಿಗೆಗೆ ಈ ಆಹಾರದ ವ್ಯವಸ್ಥೆ ಸ್ವಲ್ಪ ಕಷ್ಟವಾಗುವಂಥ ಒಂದು ಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ನಂದು ಒಂದು 7.5 ಎಕರೆ ಗದ್ದೆಯನ್ನು ಗದ್ದೆಯಾಗೇ ಇಟ್ಟಿದ್ದೇನೆ. ನಮಗೆ ಎಲ್ಲ ಮಾಡಲಿಕ್ಕೆ ಆಗುವುದಿಲ್ಲ, ವ್ಯವಸಾಯ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ನಾವು ಗದ್ದೆಯನ್ನೇ ಇಟ್ಟಿದ್ದೀವಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ಗದ್ದೆಯ ಉಪಯೋಗ ಎಲ್ಲರಿಗೂ ಬರುತ್ತೆ ಅಂತ ನನ್ನ ಅನಿಸಿಕೆ. ಇನ್ನೊಂದು 5 ವರ್ಷದಲ್ಲಿ ಈ ಊರಿನವರೆಲ್ಲ ಬಂದು ನಾವು ಗದ್ದೆ ವ್ಯವಸಾಯ ಜೊತೆಯಾಗಿ ಮಾಡುವ ಅನ್ನುವ ಒಂದು ಕಾಲ ಬರ್ತದೆ. ಅದಕ್ಕೆ ನಾನು ಏನು ಮಾಡದೆ ನಾನು ಹಾಗೆ ಇಟ್ಟಿದ್ದೇನೆ. ಇನ್ನು ಮುಂದೆ ಅದನ್ನು ಎಲ್ಲ ಮಾಡುವಂಥ ಒಂದು ಮನಸ್ಸಿದೆ. ಅದು ಮಾಡುವಾಗ ನೀವು ನೀವು ಅದನ್ನು ಎಂಜಾಯ್ ಮಾಡಬಹುದು. ಎಂಥ ಒಂದು ನೀವು ನೋಡಿದ್ದೀರಿ ಎಷ್ಟು ದೊಡ್ಡಿದೆ, ಎಲ್ಲ ಹೇಗೆ ಆಗಿದೆ, ಎಷ್ಟು ಇದಿದೆ ಅಂತ ಎಲ್ಲ ನೋಡಿದ್ದೀರಾ. ಇದನ್ನೆಲ್ಲ ನಾವು ಫುಲ್ಲು ವ್ಯವಸಾಯ ಮಾಡಿದರೆ ಹೇಗೆ ಇರ್ಬೋದು ಅನ್ನುವಂಥ ಭಾವನೆ ಇಮ್ಯಾಜಿನೇಷನ್ ಮಾಡ್ತೀವಿ. ಈಗ ಒಂದು ಎಷ್ಟು ಎಕರೆ ಇದೆ ಸರ್? ನಾವು ಈಗ ವ್ಯವಸಾಯ ಮಾಡಿದ್ದು 3.5-4 ಎಕರೆ. 3.5-4 ಎಕರೆ. ಇನ್ನೂ ಒಂದು 4 ಎಕರೆ ವ್ಯವಸಾಯ ಮಾಡುವಷ್ಟು ಕೆಪಾಸಿಟಿ ಇದೆ. ಅದು ಒಂದು ವೇಳೆ ವ್ಯವಸಾಯವನ್ನು ಶುರು ಮಾಡಿದ್ರೆ ಅದರ ಒಂದು ಸುಂದರತೆ ಬೇರೆ ನೋಡ್ಲಿಕ್ಕೆ. ಈ ಊರಿನವರೆಲ್ಲ ಬಂದು ಸಹಕಾರ ಕೊಟ್ಟರೆ ಖಂಡಿತವಾಗಿಯೂ ಈ ಗದ್ದೆಯನ್ನು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡಿ ನಮಗೆ ಏನು ಬೇಕಾಗಿದೆ, ಮೈನ್ ಬೇಕಾಗಿರುವುದೇ ನಮಗೆ ಈ ಭತ್ತದ ಲೆಗೆಸಿ ಅಂದರೆ ಪರಂಪರೆ. ಈ ಪರಂಪರೆಯನ್ನು ನಾವು ಉಳಿಸ್ತಲೇ ಹೋಗಬೇಕು, ಇದು ಅಳಿದು ಹೋಗಬಾರ್ದು. ಪದೇ ಹೇಳ್ತಾ ಇದ್ದೀನಿ. ಕಾರಣ ಏಕೆಂದರೆ ಮುಂದೆ ಬರುವಂತಹ ನಮ್ಮ ಪೀಳಿಗೆಯವರಿಗೆ ಇದು ದೊರಕಬೇಕು, ಇದರ ಫಲ ಏನಿದೆ ಅವ್ರಿಗೆ ಸಿಗಬೇಕು ಎಂಬ ಒಂದೇ ಒಂದು ಉದ್ದೇಶ ಅಲ್ವಾ ಸರ್? ಹಣ ಇವತ್ತಾಗುತ್ತೆ ನಾಳೆ ಹೋಗುತ್ತೆ, ಆದರೆ ಯಾವುದೇ ಲಾಭದ ಅಪೇಕ್ಷವಿಲ್ಲದೆ ನಮ್ಮ ಮುಂದಿನ ಪೀಳಿಗೆಗೆ ಲಾಭ ಆಗುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರುವಂಥದ್ದು. ಸೊ ವೀಕ್ಷಕರೇ, ನನ್ನ ವಿಡಿಯೋ ಹೇಗಾಗಿದೆ ನೀವು ತಿಳಿಸಿ. ರೈತರ ಕಷ್ಟದ ಬಗ್ಗೆ ಎಲ್ಲ ಹೇಳಿದ್ದೀನಿ. ಹಾಗೆ ನಿರಂತರ ಈ ರೀತಿಯ ಕಂಟೆಂಟ್ಗಳನ್ನು ತಮ್ಮ ಮುಂದೆ ತರ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್.